ಬೆಳಗಾಂ ಸಿಟಿಯಲ್ಲಿ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ಆರಂಭ ಆಗಿರುವಂತದ್ದು ನಿನ್ನೆಯಿಂದ. ಹಾಗಾಗಿ ಹಲವಾರು ವ್ಯಾಪಾರಸ್ಥರ ಸಣ್ಣ ಪುಟ್ಟ ಅಂಗಡಿಗಳು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡೇನಿದ್ರು ಅಂತವರ ಬದುಕು ಈಗ ಬೀದಿಗೆ ಬಿದ್ದಿದೆ. ವ್ಯಾಪಾರಿಗಳ ಆಕ್ರೋಶಕ್ಕೂ ಕೂಡ ಜಗ್ತಾ ಇಲ್ಲ ಈಗ ಜಿಬಿಎ ಅಧಿಕಾರಿಗಳು. ಎರಡನೇ ದಿನವೂ ಕೂಡ ಜಿಬಿಎ ಆಪರೇಷನ್ ಫುಟ್ಪಾತ್ ನಡೆಯುತ್ತೆ. ಇಂದು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಯುತ್ತೆ. ಅಧಿಕಾರಿಗಳು ಹಾಗೂ ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಎರಡನೇ ದಿನವೂ ಕೂಡ ಪಾದಚಾರಿ ಮಾರ್ಗದಲ್ಲಿ ಅಂಗಡಿಗಳು ತೆರವು ಮಾಡಲಾಗುತ್ತೆ. ವ್ಯಾಪಾರಿಗಳ ವಿರೋಧವೂ ಕೂಡ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೀಗೆ ನಿನ್ನೆಯಿಂದ ಆರಂಭ ಆಗಿರುವಂತಹ ಒಂದು ಆಪರೇಷನ್ ಫುಟ್ಪಾತ್ ಇದು. ಇವತ್ತು ಎರಡನೇ ದಿನ. ಇವತ್ತು ಕೂಡ ಒಂದಷ್ಟು ಜಾಗಗಳನ್ನ, ಒಂದಷ್ಟು ಪ್ರಮುಖವಾಗಿರುವಂತಹ ಸ್ಪಾಟ್ಗಳನ್ನ ಜಿಬಿ ಅಧಿಕಾರಿಗಳು ಮಾರ್ಕ್ ಮಾಡಿಕೊಂಡಿದ್ದಾರೆ. ಅಂತ ಭಾಗಗಳಲ್ಲಿ ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯಲಿದೆ. ಹೀಗೆ ನಿನ್ನೆಯಿಂದ ಆರಂಭ ಆಗಿರುವಂತಹ ಒಂದು ಜಿಬಿಎ ಫುಟ್ಪಾತ್ ಆಪರೇಷನ್ ಕಾರ್ಯಾಚರಣೆ ಅಂತಂದ್ರೆ ಫುಟ್ಪಾತ್ಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಅಥವಾ ಸಣ್ಣ ಪುಟ್ಟ ಹೋಟೆಲ್ಸ್ಗಳು, ಬಟ್ಟೆ ಅಂಗಡಿ ಅಥವಾ ಹೂವು, ಹಣ್ಣು, ತರಕಾರಿ ಏನೆಲ್ಲ ಇತ್ತು ಫುಟ್ಪಾತ್ಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡು ಏನೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರು ಅಂತ ಅಂಗಡಿಗಳೆಲ್ಲವೂ ಕೂಡ ತೆರವು ಮಾಡಬೇಕು. ಫುಟ್ಪಾತ್ ಅಂದ್ರೆ ಅದು ಕೇವಲ ಸಾರ್ವಜನಿಕರ ಓಡಾಟಕ್ಕೆ ಮಾತ್ರ ಬಳಸಬೇಕು. ಅದು ಸಾರ್ವಜನಿಕರ ಹಕ್ಕು.